ಕೇಂದ್ರ ಸರ್ಕಾರವು ರಾಜ್ಯದಲ್ಲಿ ಇರ್ತಕ್ಕಂತ ಎಲ್ಲಾ ಮಹಿಳೆಯರಿಗೆ ಉಚಿತವಾಗಿ 15,000 ರೂಪಾಯಿ ಹೊಲಿಗೆ ಯಂತ್ರ ಜೊತೆಗೆ 1,00,000 ರೂಪಾಯಿ ಸಾಲ ಸೌಲಭ್ಯನ ನೀಡ್ತಿದೆ. ಈ ಒಂದು ಯೋಜನೆ ಮೂಲಕ ನೀಡ್ತಾ ಇದೆ. ಮತ್ತೆ ಈ ಒಂದು ಯೋಜನೆ ಹೆಸರೇನು, ಮತ್ತೆ ನೀವು ಕೂಡ ಈ ಒಂದು ಹೊಲಿಗೆ ಯಂತ್ರ ಅಂದ್ರೆ ಉಚಿತವಾಗಿ ಕೇಂದ್ರ ಸರ್ಕಾರ ನೀಡ್ತಿರ್ತಕ್ಕಂತ ಹೊಲಿಗೆ ಯಂತ್ರ ನೀವು ಪಡ್ಕೋಬೇಕು ಅಂತಂದ್ರೆ ಎಲ್ಲಿ ಅರ್ಜಿ ಸಲ್ಲಿಸಬೇಕು, ಮತ್ತೆ ಅರ್ಜಿ ಸಲ್ಲಿಸಲು ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂತ ಎಲ್ಲಾ ಸಂಪೂರ್ಣದ ಮಾಹಿತಿ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ಇನ್ನೂ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ಕೊಳ್ಳಿ. ಈಗ ನೋಡೋದಾದ್ರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳು ಯಾವ್ಯಾವ ಅಂತಂದ್ರೆ, ಈ ಒಂದು ಉಚಿತವಾಗಿ ಕೇಂದ್ರ ಸರ್ಕಾರ ನೀಡ್ತಿರ್ತಕ್ಕಂತ ಉಚಿತವಾಗಿ ಹೊಲಿಗೆ ಯಂತ್ರಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಫಸ್ಟ್ ಬಂದ್ಬಿಟ್ಟು ಮಹಿಳೆಯರು, ಯಾರೆಲ್ಲ ಮಹಿಳೆಯರು ಅರ್ಜಿ ಸಲ್ಲಿಸ್ತಿರ್ತೀರಾ ಅಂತ ಮಹಿಳೆಯರ ವಯಸ್ಸು ಬಂದ್ಬಿಟ್ಟು 20 ವರ್ಷದಿಂದ 40 ವರ್ಷದ ಒಳಗೆ ಇರಬೇಕು. ಈ ಒಂದು ಉಚಿತವಾದ ಹೊಲಿಗೆ ಯಂತ್ರ ಪಡ್ಕೊಳ್ಳಕ್ಕೆ ವಯಸ್ಸು 20 ರಿಂದ 40 ವರ್ಷದೊಳಗೆ ಇರಬೇಕು. ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ ಕಂಪಲ್ಸರಿ ಆಗಿ ಇರಲೇಬೇಕು. ನಂತರ ಪಾಸ್ಪೋರ್ಟ್ ಗಾತ್ರದ ಫೋಟೋ ಇರಬೇಕು. ನಿಮ್ಮ ಒಂದು ಭಾವಚಿತ್ರ ಇರಲೇಬೇಕಾಗುತ್ತೆ. ನಂತರ ನೋಡೋದಾದ್ರೆ ಇಲ್ಲಿ ಆದಾಯ ಪ್ರಮಾಣ ಪತ್ರ. ನೀವೇನಾದ್ರೂ ಉಚಿತವಾಗಿ ಕೇಂದ್ರ ಸರ್ಕಾರ ನೀಡ್ತಿರ್ತಕ್ಕಂಥ ಹೊಲಿಗೆ ಯಂತ್ರ ಪಡ್ಕೋಬೇಕು ಅಂತಂದ್ರೆ ಆದಾಯ ಪ್ರಮಾಣ ಪತ್ರ ಕಂಪಲ್ಸರಿ ಆಗಿರ್ಬೇಕು. ನಂತರ ಕಾರ್ಮಿಕ ಕಾರ್ಡ್, ಈ ಒಂದು ಅರ್ಜಿನ ಸಲ್ಲಿಸಬೇಕು ಅಂತಂದ್ರೆ ಈ ಒಂದು ಯೋಜನೆಯಲ್ಲಿ ನೀವು ಉಚಿತವಾಗಿ ಹೊಲಿಗೆ ಯಂತ್ರ ಪಡ್ಕೋಬೇಕು ಅಂತಂದ್ರೆ ಕಾರ್ಮಿಕ ಕಾರ್ಡ್ ಇರಬೇಕು. ನಂತರ ಗುರುತಿನ ಚೀಟಿ ಇರಬೇಕು. ಗುರುತಿನ ಚೀಟಿ ಅಂತಂದ್ರೆ ಎಲೆಕ್ಷನ್ ವೋಟರ್ ಐಡಿ ಕಾರ್ಡು, ಅದು ಇದ್ರೂ ನಡೆಯುತ್ತೆ, ಇಲ್ಲದೆ ಇದ್ರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ. ನಂತರ ನೀವೇನಾದ್ರೂ ವಿಧವೆ ಆಗಿರ್ತಕ್ಕಂಥ ಹೆಣ್ಮಕ್ಳು ವಿಧವೆ ಆಗಿದ್ರೆ ವಿಧವಾ ಪ್ರಮಾಣ ಪತ್ರನ ಸಲ್ಲಿಸಬೇಕಾಗುತ್ತೆ ಇದಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ. ನಂತರ ಯಾವೆಲ್ಲ ಮಹಿಳೆಯರು ಈ ಒಂದು ಕೇಂದ್ರ ಸರ್ಕಾರ ನೀಡ್ತಿರ್ತಕ್ಕಂತ ಉಚಿತವಾಗಿ ಹೊಲಿಗೆ ಯಂತ್ರ ನೀವು ಕೂಡ ಪಡ್ಕೋಬೇಕಾಗಿತ್ತು ಅಂತಂದ್ರೆ, ಯಾವೆಲ್ಲ ಮಹಿಳೆಯರು ಅಂಗವಿಕಲರಾಗಿರ್ತೀರ ಅಂದ್ರೆ ಈಗ ವಿಕಲಾಂಗಲ ಅಂತ ಕರೀತಾರೆ, ಹ್ಯಾಂಡಿಕ್ಯಾಪ್ ಇರ್ತಾರೆ ಅಲ್ವಾ, ಅಂತ ಮಹಿಳೆಯರು ಅವ್ರಿಗೆ ಒಂದು ಪ್ರಮಾಣ ಪತ್ರ ಇರುತ್ತೆ. ಆ ಒಂದು ಪ್ರಮಾಣ ಪತ್ರ ನೀವು ಸಲ್ಲಿಸಬೇಕಾಗುತ್ತೆ. ಈ ಒಂದು ಯೋಜನೆ ಹೆಸರು ಬಂದ್ಬಿಟ್ಟು PM ವಿಶ್ವಕರ್ಮ ಅಂತೇಳಿ. ಈ ಒಂದು ಯೋಜನೆಗೆ ನೀವು ಅರ್ಜಿನ ಸಲ್ಲಿಸ್ಬಿಟ್ಟು ಉಚಿತವಾಗಿ ಹೊಲಿಗೆ ಯಂತ್ರನ ಹೇಗ್ ಪಡ್ಕೋಬೇಕು ಅಂತಂದ್ರೆ, ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತಂದ್ರೆ ನಿಮ್ಮ ಒಂದು ಹತ್ತಿರದ ಗ್ರಾಮವನ್ನು, ಕರ್ನಾಟಕವನ್ನು ಅಥವಾ CSC ಸೆಂಟರ್ ನಲ್ಲಿ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಅರ್ಜಿ ಸಲ್ಲಿಸಿದ 1 ವಾರದ ಒಳಗಡೆ ನಿಮ್ಗೆ ಟ್ರೈನಿಂಗ್ ಗೆ ಕರೀತಾರೆ. ಈ ಟ್ರೈನಿಂಗ್ ನಲ್ಲಿ ನಿಮ್ಗೆ ದಿನಕ್ಕೆ 500 ರೂಪಾಯಿ ಸಂಭಾವನೆಯನ್ನ ಕೊಡ್ತಾರೆ. ನೀವೇನಾದ್ರೂ ಟ್ರೈನಿಂಗ್ ನಲ್ಲಿ ಪಾಸ್ ಆದ್ರೆ ನಿಮ್ಗೆ 15,000 ರೂಪಾಯಿ ಟೂಲ್ ಕಿಟ್, ಅಂದ್ರೆ ಈಗ ಉಚಿತ ಹೊಲಿಗೆ ಯಂತ್ರನ ನಿಮ್ಗೆ ಉಚಿತವಾಗಿ ಕೇಂದ್ರ ಸರ್ಕಾರ ನೀಡ್ತಿರ್ತಕ್ಕಂತ ಈ ಹೊಲಿಗೆ ಯಂತ್ರನ ನಿಮ್ಗೆ 15,000 ರೂಪಾಯಿ ಅಥವಾ ಈ ಒಂದು ಟೂಲ್ ಕಿಟ್ ನ ನಿಮ್ಗೆ ನೀಡ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಾಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡ್ಬಿಡಿ.